ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ನ ಈಗ ಶುರು ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಬಂದುಬಿಟ್ಟು ಓದ್ವಾಗಿನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಮಂತ್ರಾಲಯಕ್ಕೆ ಬಂದಿದ್ವಲ್ವ, ದರ್ಶನ ಎಲ್ಲ ಆಗಿದ ನಂತರ ರಾಘವೇಂದ್ರ ಸ್ವಾಮಿ ಫೋಟೋಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಇಲ್ಲಿಗೆ. ನಾನು ತುಂಬ ದಿನಗಳಿಂದ ಅನ್ಕೊತಾ ಇದ್ದೆ, ನಾನು ರಾಘವೇಂದ್ರ ಸ್ವಾಮಿ ಫೋಟೋ ತೊಗೊಂಡ್ರೆ ಮಂತ್ರಾಲಯಕ್ಕೆ ಹೋದ್ಮೇಲೆ ಅಲ್ಲೇ ತೊಗೋಬೇಕು, ಇಲ್ಲ ನಾನು ಹೋದರೆ ತೊಗೊಬೇಕು, ಇಲ್ಲಾಂದರೆ ಯಾರಾದರೂ ಹೋದರೆ ಅವ್ರ ಹತ್ರ ಆದರೂ ತರಿಸ್ಬೇಕು ಅಂತ ಅನ್ಕೊತಾ ಇದ್ದೆ. ಸೊ ಈಗ ಫೈನಲಿ ನಾವೇ ಬಂದಿದ್ವಿ ಅಲ್ವಾ ಮಂತ್ರಾಲಯಕ್ಕೆ, ಹಂಗಾಗಿ ಫೋಟೋ ತೊಗೊತಾ ಇದ್ದೆ. ಇಲ್ಲಿ ಅಷ್ಟು ದೊಡ್ಡ ಕಲೆಕ್ಷನ್ ಇರಲಿಲ್ಲ, ಚಿಕ್ಕದೇ ಇತ್ತು. ಸೊ ಅದರಲ್ಲೇ ಒಂದು ಸೆಲೆಕ್ಟ್ ಮಾಡಿ ತೊಗೊಂಡೆ. ನೀನು ಬಾರಿ ಆಕ್ಟಿಂಗ್ ಮಾಡ್ತಾನೆ. ಚೆನ್ನಾಗೈತೇನೆ ನಾಮ ಅಕ್ಕ, ನಮ್ಮ ತೋರಿಸು. ಸೂಪರ್ ಆಗೈತೆ ನಮ್ಮ ತೋರ್ಸೆ. ಬೊಂಬಟಾಗೈತೆ ಸಾರ, ನಿಂಗಿನ ಬೊಂಬಟಾಗೈತೆ. ಕಂಡಿದ್ದೀರಾ ನಿಮಗೆ ನಾಮ? ಎಲ್ಲರೂ ನಾಮ ಇದ್ದಾವೆ. ನೀವೇ ತೋರ್ಸು ನಿನ್ನ ನಾಮ. ಸೂಪರ್ ಅಕ್ಕ, ನಿಂದು ಚೆನ್ನಾಗೈತೆ. ಏನು ಮಾಡಲ್ಲ. ನೋಡು ಬಾಳೆಹಣ್ಣು ಹಸುಗಳಿದೆ. ಹಸುಗಳು ಕೊಡುವ ಬಾಳೆಹಣ್ಣು ಅಮ್ಮ. ತಗೊಂಡಿದ್ದೀರಾ ನೀವೆಲ್ಲ? ಆಟ ಸಾಮಾನು ಎಲ್ಲಿ ನಿಮ್ದು? ನಮ್ಮೂರ್ದು ಒಂದೇ ತರ ಸೀರೆ. ಪ್ರಸಾದ ಅಲ್ಲಿ ತಿನ್ನಿಸ್ದಾ? ಯಾಕೆ ತಿಂತ ಇಲ್ಲ ಬಾಳೆಹಣ್ಣು? ಅಲ್ಲಿ ಅದು ಕೊಡು. ಅಪ್ಪ ನನಗೆ ಯಾಕೋ ಹಸುಗಳು ಯಾಕೋ ಬಾಳೆಹಣ್ಣೆ ತಿಂತ ಇಲ್ಲ. ಹಾಂ, ಇದು ತಿನ್ನುತ್ತೆ ನೋಡು. ನಾನು ತಿನ್ನಿಸ್ತೀನಿ, ಕೊಡು. ಕೈ ಬಾಳ್ಕೊಟ್ಟಿ ಆಮೇಲೆ ₹100 ಗುರು ಬರ್ರಿ. ನೋಡಿ, ಹೊರಗಡೆಯಿಂದ ಒಳಗಡೆ ದೇವ್ರ ಹತ್ರ ಮೊಬೈಲು ಅಲೋವಿಲ್ಲ. ಸೊ ಹಂಗಾಗಿ ಒಳಗಡೆ ಏನೋ ವಿಡಿಯೋ ಮಾಡಿಲ್ಲ. ಎಲ್ಲರೂ ಅಲ್ಲಿ ಟೆಂಟ್ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡ್ತಾ ಇದೆಯಕ್ಕ? ಫೋಟೋ ತೆಗಿಬೇಕು. ಅಲ್ಲೋಡೋಣ, ಅದು ಬಾಳೆಹಣ್ಣೆ ತಿಂತ ಇಲ್ಲ. ಫೋಟೋ ತೆಗಿಬೇಕಾ? ಹಾಂ, ತೆಗ್ದೆ. ಬಾಳೆಹಣ್ಣು ಕೊಟ್ಟರು ತಿನ್ನಲಿಲ್ಲ. ಅದು ಕೊಟ್ವಿ ತಾನೇ. ಅದ್ಯಾಕೋ ಬಂದು ನಮ್ಮ ಹತ್ರ ನಿನ್ಕಂತ ಆಯ್ತು ಆಗ್ಲಲ್ಲ.
ಹಾಕ್ಬೇಕು, ಏನು ಅಲ್ಲಲ್ಲಿ ಹಾಕ್ಬಾರ್ದು ದೇವಸ್ಥಾನದ ಹತ್ರ. ನಾವಿಲ್ಲ ಕುತ್ಕೊಂಬಣ್ಣ ಹಿಂದೆ ಚಗಬಲ್ ಹಾಕ್ಯಂಡು ಕಾಲೆಲ್ಲ ಬಿಡ್ಕೊಂಡ್ರೆ ಸೀರೆಲ್ಲ ನೆಂದು ಹೋಗುತ್ತೆ ಅಂತ. ಇಂತೂ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ವಾಪಸ್ ಹೊರಟ್ವಿ. ನಾನು ಕುತ್ಕೊಂಡಿಲ್ಲ, ಸೀರೆ ಕೊಚ್ಚ ಸಿಡಿತದ ಬೆಳಿಗ್ಗೆ. ಎಷ್ಟು ಅಲ್ಲ, ಎಷ್ಟು ದಿನದಿಂದ ಬರ್ಬೇಕು ಅನ್ಕೊಂತ ಇದ್ವಿ. ಎಷ್ಟು ದಿವಸದಿಂದ ಬರಬೇಕು ಅನ್ಕೊಂತ ಇದ್ವಿ. ಕೊನೆಗೂ ಇವತ್ತು ನಮ್ಮ ಆಸೆ ಇತ್ತು. ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗ. ಹಾಂ, ಯಾವ ಡ್ಯಾನ್ಸ್ ಇದು ಏನ ತಿಕ್ಲಾ? ಮತ್ತು ಈಗ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ನಮಗೆ ಟ್ರೈನ್ ಇದ್ದಿದ್ದು 6:30 ಅಂತ ಟೈಮಿಂಗ್ಸ್ ಕೊಟ್ಟಿದ್ದರು. ಮತ್ತು ಅಲ್ಲಿ ಅನೌನ್ಸ್ ಮಾಡಿದರು 7 ಗಂಟೆಗೆ ಅಂತ. 7 ಗಂಟೆ ಅಂತ ಇದ್ದಿದ್ದು ಮತ್ತೆ 7:30 ಅಂತ ಅನೌನ್ಸ್ ಮಾಡಿದರು. 7:30 ಅಂತ ಇದ್ದಿದ್ದು 8 ಗಂಟೆಗೆ ಅಂತ ಮತ್ತೆ ಅನೌನ್ಸ್ ಮಾಡಿದರು. ಫೈನಲಿ ಅದು ಬಂದಿದ್ದೆ 8:15 ಬಂತು, 8:15ಕ್ಕೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಸಾಕಾಗೋಗ್ಬಿಡ್ತು. ಹಾಗೆಯೇ ಇಲ್ಲಿ ಒಂದಷ್ಟು ರೀಲ್ಸ್ಗಳು ಸಹ ಮಾಡ್ಕೊಂಡ್ವಿ. ಇನ್ಸ್ಟಾಗ್ರಾಮ್ ಕೂಡ ಚೆಕ್ ಮಾಡ್ಬೋದು. ನಾನು ರೀಲ್ಸ್ಗಳನ್ನೆಲ್ಲ ನಾನು ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಲ್ಲಿ ಕಾದು ಸಾಕಾಗ್ಬಿಡ್ತು. ಆದರೂ ಏನು ಮಾಡೋಕ್ಕಾಗಲ್ಲ, ಕಾಯಲೇಬೇಕಲ್ವ.